24x7 ಕ್ವಾರ್ಟರ್ ಟಿವಿಗೆ ಎಲ್ಲರಿಗೂ ಸ್ವಾಗತ. ನಾವಿಲ್ಲಿ ಚರ್ಚಿಸುತ್ತಿರುವ ವಿಷಯ ಕೊಲೆ, ಸುಲಿಗೆ, ಅತ್ಯಾಚಾರ ಇದ್ಯಾವುದರ ಬಗ್ಗೆಯೂ ಅಲ್ಲ. ಆದರೆ ಗೇಮಿಂಗ್ ಜಗತ್ತಿನಲ್ಲೇ ಕ್ರಾಂತಿಯನ್ನು ಸೃಷ್ಟಿಸಿರುವ ಕ್ಲಾಶ್ ಆಫ್ ಕ್ಲಾನ್ಸ್. ಅದರಲ್ಲಿ ಮುಖ್ಯವಾದ ಎರಡು ಪಾತ್ರಗಳು. ಮೊದಲಿಗೆ ರಾಜ, ರಾಣಿ. ರಾಜನಿಗೆ ಹುಟ್ಟಿರುವ ಬಾರ್ಬೇರಿಯನ್ಸ್, ರಾಣಿಗೆ ಹುಟ್ಟಿರುವ ಆರ್ಚರ್ಸ್. ಹಲವಾರು ವರ್ಷಗಳಿಂದ ತಮ್ಮ ಗೇಮ್ ಅನ್ನು ಆಡಿಕೊಂಡು ಬೆಳೆಸಿಕೊಂಡು ಬಂದಿರುವ ಹಲವು ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಮೊದಲಿಗೆ ಹಲವಾರು ತಿಂಗಳಿಂದ ಪರಿಶ್ರಮದಿಂದ ಸುರಿಸಿ ತಮ್ಮ ಬೆವರನ್ನು, ತಮ್ಮ ಕೋಟೆಯನ್ನು ಭದ್ರಗೊಳಿಸಿರುವ ಮಯೂರ್ ಕಾಣಿಯಪ್ಪ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಟೌನ್ ಹಾಲ್ 10 ನಲ್ಲಿ ಕುಸಿದು ಬಿದ್ದಿರುವ ನಮ್ಮ ಫೈಜಲ್ ಮಹಮೂದ್ ಅವರನ್ನು ಸ್ವಾಗತಿಸೋಣ. ಈ ಕಾಲದ ಹುಡುಗರು ಅಪ್ಪ ಅಮ್ಮ ದುಡ್ಡು ಕೊಟ್ಟರೆ ಸಿಗರೆಟ್, ಬೀಡಿ, ಗರ್ಲ್ಫ್ರೆಂಡ್ ಎಂದು ದುಡ್ಡು ಖರ್ಚು ಮಾಡುತ್ತಾರೆ. ಆದರೆ ಈ ಹುಡುಗ ತನ್ನ ಅಪ್ಪ ಅಮ್ಮ ನೀಡಿರುವ ದುಡ್ಡಿನಿಂದ ಜೆಮ್ಸ್ ಅನ್ನು ಖರೀದಿಸುತ್ತಾರೆ. ಈಗ ಈ ಹುಡುಗ ದರ್ಶನ್ ಅನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವೆಲ್ಲವನ್ನು ವಿರೋಧಿಸಲು ನಮ್ಮ ಬಳಿ ಒಬ್ಬರಿದ್ದಾರೆ. ಅವರ ಹೆಸರು ಗಗನ್. ಈಗ ನಮ್ಮ ಪ್ರತಿನಿಧಿ ಜನಸಮೂಹದಲ್ಲಿದ್ದಾರೆ. ಈಗ ಅವರೊಡನೆ ನೇರ ಸಂಪರ್ಕಕ್ಕೆ ಹೋಗೋಣ. ಬಬ್ಲಿ ಅವರೇ, ಲೇಯಲ್ಲಿದ್ದೀರಾ? ಕೇಳಿಸ್ತೀನ ಬಬ್ಲಿ ಅವರೇ? ಹೇಳಿ ಮನೋಹರ್. ಅದೇ ಎಲ್ಲ ಜನಗಳು ನಮಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹೆಂಗೆ ಇವರೆಲ್ಲ ಇಷ್ಟು ಚೆನ್ನಾಗಿ ಎಕ್ಸ್ಪರ್ಟ್ಗಳಾದ್ರು ಹೆಂಗೆ ಅಂತ. ಅದನ್ನ ನಾನು ಮಯೂರ್ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಮಯೂರ್ ಅವರೇ, ಇಷ್ಟು ದೊಡ್ಡದಾಗಿ ಬೆಳೆದಿದ್ದೀರಲ್ಲ, ಆಡಿ 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 ಹೆಂಗೆ ಇದು? ಅರುಣ್ ಎಂಬ ಹುಡುಗ ಮೈಸೂರಿಂದ ಈ ಪ್ರಶ್ನೆನ ನಿಮಗೆ ಕೇಳ್ತಾ ಇದ್ದಾನೆ. ಅದನ್ನ ನಾನು ನಿಮ್ಮ ಹತ್ರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸರ್, ಮೊದಲು ಗಿಡ ಮರ ಕಿತ್ತಾಕೋಕ್ಕೂ ದುಡ್ಡಿಲ್ಲ ಸರ್. ಆಮೇಲೆ ಕಷ್ಟಪಟ್ಟು ಹಗಲು ರಾತ್ರಿ ನೋಡಿದೆ, ನಾನು ಹೊಡೆದು ಸ್ಟೋರೇಜ್ ತುಂಬ್ತಿದ್ದೀನಿ ಸರ್. ಇವಾಗ ನಾನು ಆಚೆ 10 ನಿಮಿಷ ಹೋದ್ರೆ ಸಾಕು ಸರ್, ನಂದೇ ಹೊಡ್ಬಿಡ್ತಾರೆ ಸರ್. ನ್ಯಾಯ ಎಲ್ಲಿದೆ ಸರ್? ಎಲ್ಲಿದೆ ಸರ್ ನ್ಯಾಯ? ತುಂಬಾ ಅದ್ಭುತವಾದ ಉತ್ತರವನ್ನ ಕೊಟ್ಟಿದ್ದೀರಾ ಮಯೂರ್, ನಾನು ಅಭಿನಂದಿಸುತ್ತೇನೆ. ಹಂಗೆ ನೆಕ್ಸ್ಟ್ ಪ್ರಶ್ನೆ ನಮ್ಮ ನಾಗೇಶ್ ಎಂಬ ಹುಡುಗ ಮಂಡ್ಯದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವನು ಮನೆಯಲ್ಲಿ COC ಆಡ್ಬೇಕಾದ್ರೆ ಅವರ ಪೇರೆಂಟ್ಸ್ ಅವನ್ನ ತುಂಬಾ ಬೈತಾ ಇದಾರೆ. ಸೌಂಡ್ ಆಗಿ ಕೇಳಿ ಅವ್ರು ಏನೇನೋ ಅರ್ಥ ಮಾಡ್ಕೊತಾರೆ. ಇದನ್ನ ನಾನು ಫೈಜಲ್ ಅವ್ರ ಹತ್ರ ಕೇಳಬೇಕು ಅಂತ ನಾನು ಇಚ್ಛಿಸ್ತಿದ್ದೀನಿ. ಫಸ್ಟ್ ಏನು ಮಾಡಬೇಕಂದ್ರೆ, ಗೋ ಟು ಕ್ಲಾಶ್ ಆಫ್ ಕ್ಲಾನ್ಸ್. ಅಲ್ಲೋಗಿ ಫಸ್ಟ್ ಸೆಟ್ಟಿಂಗ್ಸ್ ಹೋಗಿ ಸೌಂಡ್ ಆಫ್ ಮಾಡ್ಬಿಡಿ ಸರ್ ನೀವು. ಯಾಕೆ ಸರ್? ಅದು ಹೇಳ್ತೀನಿ ಕೇಳ್ಕೊಂಡು. ಅದು ರಾಣಿಗೆ ಹುಟ್ಟೋಳಲ್ಲ ಆರ್ಚರು, ಅವಳದು ನಡವಳಿಕೆ ಸೌಂಡ್ ಸರಿ ಇಲ್ಲ ಸರ್. ಅವಳು ಪಾಪ, ಅವಳು ಗೊತ್ತಿಲ್ಲ, ಅವಳು ಆ ಸೌಂಡು ಬೇರೆಯವರೆಲ್ಲ ತಪ್ಪರ್ಥ ಮಾಡ್ಕೊಬಿಡ್ತಾರೆ. ಫೈಜಲ್ ಅವರೇ, ತುಂಬಾ ತಮಾಷೆಯಾಗಿ ಒಂದು ಉತ್ತರವನ್ನ ಕೊಟ್ಟಿದ್ದೀರಾ, ಅಭಿನಂದಿಸುತ್ತೇನೆ ನಿಮ್ಗೂ. ಈಗ ನೆಕ್ಸ್ಟ್ ಮನೋಹರ್ ಎಂಬ ಹುಡುಗ ಬೆಂಗಳೂರಿಂದ ಒಂದು ಪ್ರಶ್ನೆಯನ್ನ ಕೇಳಿದ್ದಾನೆ. ಅದು ಏನಂದ್ರೆ, ಅವನು PUC ಇದ್ದಾಗ ಡಿಸ್ಟಿಂಕ್ಷನ್ ತೆಗೆದ 90% ತೆಗೆದಿದ್ದ. ಅದೇ ಇಂಜಿನಿಯರಿಂಗ್ ಬಂದ್ಬಿಟ್ಟು ಅವ್ನ ಫ್ರೆಂಡ್ಸು COC ಅಂತ ಹಾಕೊಟ್ಬಿಟ್ಟು ನಾನು ಹಾಳಾಗೋದೆ, ಏನ್ ಮಾಡೋದು? 2 ಬ್ಯಾಕ್ಲಾಗ್ ಆಗ್ಬಿಟ್ಟಿದೆ, ಏನ್ ಮಾಡೋದು? ಆ COC ಕಂಟಿನ್ಯೂ ಮಾಡೋದ, COC ಬಿಡೋದ ಅಂತ ದರ್ಶನ್ ಅವ್ರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. 3 ಬಿಟ್ಟು ಆಡಿದ್ರೆ 3 ಅಲ್ಲ 6 ಆಗ್ತಿದೆ ಕಣ್ರಿ. 6 ಅಲ್ಲಾದ್ರೂ ಟೀಟರ್ ಪರವಾಗಿಲ್ಲ, ಆಡ್ತಾನೆ ಇರ್ತೀನಿ. ಗಗನ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಯಾರು ನೀರು ಕೊಡಿ ಗಗನ್ ಅವ್ರಿಗೆ, ಸಮಾಧಾನ ಮಾಡ್ಕೊಳ್ಳಿ ಗಗನ್ ಅವರೇ. ಓದೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. 3 ಹೊತ್ತು COC ಅಂತ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಓದೋದು ಯಾರು? ನಾಳೆಯಿಂದ ನಮ್ಮ ದೇಶ ಕಾಯೋರು ಯಾರು? ನಮ್ಮ ಹಿಂದಿನ ಪ್ರಜೆಗಳೇ ನಾಳಿನ ದೇಶದಿಂದ ಆಳೋರು ಅಂತಾರೆ. ಇಲ್ಲೇ COC ಆಡ್ಕೊಂಡು ಎಲ್ಲ ಹಾಳಾಗ್ತಾ ಇದಾರಲ್ಲ, ನಾಳೆ ದಿನ ದೇಶ ಏನಾಗುತ್ತೆ? ದೇಶನೂ ಹಾಳಾಗುತ್ತೆ. ನಾನು ಅದಕ್ಕೆ ಇದನ್ನ ಖಂಡಿಸ್ತೀನಿ. ಇದನ್ನ ಆಡಬಾರ್ದು ಯಾರುವೆ. ಮಕ್ಕಳು ಎಂಟರ್ಟೈನ್ಮೆಂಟು ಇರಬೇಕು, ಓದ್ಲೂಬೇಕು. ಸೊ ನಾನು ಹೇಳೋದು ಕೊನೆ ವಿಷಯ ಏನಂದ್ರೆ, COCನೂ ಆಡಿ ಹಂಗೆ ಓದ್ಕೊಳ್ಳಿ. ದರ್ಶನ್ ತರ ಡೀಟೇಲ್ ಆಗೋಕೆ ಹೋಗ್ಬೇಡಿ. ಇಷ್ಟನ್ನ ಹೇಳಿ ನಾನು ಈ ಕಾರ್ಯಕ್ರಮನ ಮುಗಿಸೋಕ್ಕೆ ನಾನು ಮನೋಹರ್ ಅವ್ರಿಗೆ ಕೈಲಿ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ಫೈಜಲ್ ಜೊತೆ ಬಬ್ಲಿ, ಟೇಕಿಂಗ್ ಆಫ್ ಕ್ವಾಟ್ಲೆ TV. ಈ ಕಾರ್ಯಕ್ರಮದಿಂದ ನಮಗೆ ಸಿಗುವ ಮೆಸೇಜ್ ಅಂದರೆ, ಕಡಿಮೆ ಹೊಡೆಯಿರಿ, ಕಡಿಮೆ ತುಂಬಿಸಿ, ಆಗ ಬರುವವರು ಕಡಿಮೆ ಹೊಡ್ಕೊಂಡು ಹೋಗ್ತಾರೆ.